ನಮಸ್ತೆ ಸ್ನೇಹಿತರೆ, ಹೊಯ್ಸಳ ಟೆಕ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಕ್ಯಾಪ್ಸ್ ಲಾಕ್ನ ಆನ್ ಮಾಡಿದಾಗ ಸಿಸ್ಟಮಲ್ಲಿ ನೋಟಿಫಿಕೇಷನ್ ಬರ್ತಾ ಇಲ್ಲ ಅಂದರೆ ಏನು ಮಾಡೋದು, ಇದ್ರ ಸಮಸ್ಯೆಗಳು ತುಂಬ ಇರುತ್ತೆ. ನಾವು ಪಾಸ್ವರ್ಡ್ನ ಎಂಟರ್ ಮಾಡ್ತಾ ಇರ್ತೀವಿ ಲಾಗಿನ್ ಆಗಬೇಕಾದ್ರೆ, ಆವಾಗ ಕ್ಯಾಪ್ಸ್ ಲಾಕ್ ಆನ್ ಆಗಿದೆಯೋ ಆಫ್ ಆಗಿದೆಯೋ ಅಂತ ಗೊತ್ತಾಗಲ್ಲ. ನೋಟಿಫಿಕೇಷನ್ ಬಂದರೆ ನಮಗೆ ಆಫ್ ಆಗಿದೆಯೋ ಆನ್ ಆಗಿದೆ ಅಂತ ಗೊತ್ತಾಗುತ್ತೆ. ಈ ರೀತಿ ನೋಟಿಫಿಕೇಷನ್ ಈಗ ಆನ್ ಆಗಿದೆ ಕ್ಯಾಪ್ಸ್ ಲಾಕು, ಇವಾಗ ಆಫ್ ಆಯಿತು. ಈ ರೀತಿ ನೋಟಿಫಿಕೇಷನ್ ಬಂದರೆ ನಮಗೆ ಗೊತ್ತಾಗುತ್ತೆ. ಕೆಲವೊಂದು ಲ್ಯಾಪ್ಟಾಪ್ಗಳಲ್ಲಿ ಏನಾಗುತ್ತೆ ಅಂದರೆ ಇಂಡಿಕೇಷನ್ ಬಟನ್ ಇರುತ್ತೆ, ಲೈಟ್ ಬರುತ್ತೆ, ಗೊತ್ತಾಗುತ್ತೆ. ಇನ್ನು ಕೆಲವೊಂದು ಲ್ಯಾಪ್ಟಾಪ್ಗಳಲ್ಲಿ ಇಂಡಿಕೇಷನ್ ಬಟನ್ ಇರಲ್ಲ, ಲೈಟ್ ಬರಲ್ಲ. ಆವಾಗ ನಮಗೆ ಆನ್ ಆಗಿದೆಯಾ ಆಫ್ ಆಗಿದೆಯಾ ಅಂತ ಗೊತ್ತಾಗಲ್ಲ. ಸುಮ್ಮನೆ ರಾಂಗ್ ಪಾಸ್ವರ್ಡ್ ಹೊಡಿತಾ ಇರ್ತೀವಿ. ಬರ್ದಿಲ್ಲ ಅಂದರೆ ಏನು ಮಾಡಬೇಕು ಅಂದರೆ, ಯಾವುದಾದ್ರು ಬ್ರೌಸರ್ನ ಓಪನ್ ಮಾಡಿ. ಓಪನ್ ಆದಮೇಲೆ ನಾನು ಕ್ರೋಮ್ನ ಓಪನ್ ಮಾಡ್ತಾಯಿದ್ದೀನಿ. ಇಲ್ಲಿ ನೀವು ಸರ್ಚ್ ಮಾಡಬೇಕು ಏನಂತ ಅಂದರೆ ಲೆನೋವೋ ಆರ್ಡ್ಕಿ ಫ್ಯೂಚರ್ಸ್ ಇಂಟಿಗ್ರೇಷನ್ ಡ್ರೈವರ್ ಅಂತೇಳಿ ಟೈಪ್ ಮಾಡಿ. ಟೈಪ್ ಮಾಡಿದ ಮೇಲೆ ನಿಮಗೆ ಫಸ್ಟ್ ಆಪ್ಷನು ಎಂಟರ್ ಕೊಡಿ. ಇದರಲ್ಲಿ ಆರ್ಡ್ಕಿ ಫ್ಯೂಚರ್ಸ್ ಇಂಟಿಗ್ರೇಷನ್ ವರ್ಷನ್ 9 ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಡೌನ್ಲೋಡ್ ಆಪ್ಷನ್ ಸಿಗುತ್ತೆ ನೋಡಿ. ಇಲ್ಲಿ ಇದೆ ಸೆಕೆಂಡ್ ಆಪ್ಷನ್ನು, ಆರ್ಡ್ಕಿ ಫ್ಯೂಚರ್ಸ್ ಇಂಟಿಗ್ರೇಷನ್, ಮೊದಲನೇದು ಡೌನ್ಲೋಡ್ ಆಪ್ಷನ್ನು. ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಸೀರಿಯಲ್ ನಂಬರ್ ಕೇಳುತ್ತೆ. ಸೀರಿಯಲ್ ನಂಬರ್ ಗೊತ್ತಿದ್ರೆ ಹಾಕಿ, ಗೊತ್ತಿಲ್ಲ ಅಂದರೆ ಡಿಟೆಕ್ಟ್ ಆ್ಯಂಡ್ ಚೆಕ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮದು ಲ್ಯಾಪ್ಟಾಪ್ದು ಸೀರಿಯಲ್ ನಂಬರು ಅದೇ ಐಡೆಂಟಿಫೈ ಮಾಡ್ಕೊಳ್ಳುತ್ತೆ. ಅದಕ್ಕೆ ಯಾವುದು ಕೀ ಬೇಕು ಅಂತೇಳಿ ಅದಕ್ಕೆ ಸಪೋರ್ಟ್ ಆಗೋ ಡಾಕ್ಯುಮೆಂಟ್ಸ್ನ ಅದು ಕೊಡುತ್ತೆ. ನೆಕ್ಸ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಈಗ ಸಾಫ್ಟ್ವೇರ್ ಡೌನ್ಲೋಡ್ ಆಗಿದೆ, ಅದನ್ನು ಓಪನ್ ಮಾಡಿ. ಓಪನ್ ಮಾಡಿಬಿಟ್ಟು ರೈಟ್ ಕ್ಲಿಕ್ ಮಾಡಿಬಿಟ್ಟು ರನ್ ಆ್ಯಸ್ ಅಡ್ಮಿನಿಸ್ಟ್ರೇಟರ್ ಅಂತ ಕೊಡಿ. ನೆಕ್ಸ್ಟ್ ಕೊಡಿ. ಈ ಸಾಫ್ಟ್ವೇರ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋದ್ರಿಂದ ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ. ನೀವು ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಈಗ ಕ್ಯಾಪ್ಸ್ ಲಾಕ್ ಬಟನ್ನ ಒತ್ತಿದರೆ ಈಗ ನೋಟಿಫಿಕೇಷನ್ ಈ ಥರ ಬರ್ತಿದೆ ನೋಡಿ. ಆಫ್ ಮಾಡಿದರೆ ಆಫ್ ಆದಾಗ ಈ ಥರ ಬರುತ್ತೆ. ಈಗ ಆನ್ ಆಯಿತು. ಮತ್ತು ಈ ಒಂದು ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಅಂತ ಅನ್ಕೋತೀನಿ. ಇದೇ ರೀತಿ ಟೆಕ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.